ಮಯನ್ಮಾರ್ನಲ್ಲಿರುವ ಉಗ್ರ ಶಿಬಿರದ ಮೇಲೆ ಭಾರತ ಡ್ರೋನ್ ಮೂಲಕ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಬಾಂಬ್ ದಾಳಿ ನಡೆಸಿದೆ. ಭಾನುವಾರ ತನ್ನ ಶಿಬಿರದ ಮೇಲೆ 3 ಬಾಂಬ್ಗಳನ್ನು ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಅಂತ ಉಲ್ಫಾ ಉಗ್ರ ಸಂಘಟನೆ ತಿಳಿಸಿದೆ. ಯಾವುದಿದು ಉಲ್ಫಾ ಉಗ್ರ ಸಂಘಟನೆ? ಅಸ್ಸಾಂನದ್ದು. ಭಾನುವಾರ ಸಂಜೆ 4:10, 4:12 ಮತ್ತು 4:20 ಸುಮಾರಿಗೆ ಭಾರತ ಡ್ರೋನ್ ಮೂಲಕ 3 ಬಾಂಬ್ ದಾಳಿ ಮಾಡಿದೆ ಅಂಥೇಳಿ ಉಲ್ಫಾ ಸಂಘಟನೆ ಹೇಳಿದೆ. ದಾಳಿಯಲ್ಲಿ 2 ಗಾಯಗೊಂಡಿದ್ದು ಭಾರತೀಯ ಭದ್ರತಾ ಪಡೆಗಳೇ ಡ್ರೋನ್ ದಾಳಿ ನಡೆಸಿವೆ ಎಂದು ಉಲ್ಫಾ ಸಂಘಟನೆ ಹೇಳಿಕೊಂಡಿದೆ. ಉಲ್ಫಾ ಸಂಘಟನೆ ಅಸ್ಸಾಂನಲ್ಲಿ ಸಕ್ರಿಯವಾಗಿರುವಂಥ ಸಂಘಟನೆ. ಅದರ ಜೊತೆ ಇತ್ತೀಚೆಗೆ ಅಮಿತ್ ಶಾ ಅವರು ಮಾತನಾಡಿ ಒಂದು ಕದನ ವಿರಾಮವನ್ನು ಮಾಡಿದರು ಉಲ್ಫಾ ಸಂಘಟನೆ ಜೊತೆ. ನೆನಪಿರ್ಬೋದು ನಿಮಗೆ, ಉಲ್ಫಾ ಜೊತೆ ಕದನ ವಿರಾಮ ಓದಿದ್ರೆ ಗೊತ್ತಾಗುತ್ತೆ, ಅಂದರೆ ಅಸ್ಸಾಂ ವಿಚಾರಕ್ಕೆ ಸಂಬಂಧಪಟ್ಟ. ಆದರೆ ಈ ಉಲ್ಫಾದಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಇದ್ದಂಗೆ ಕಾಣುತ್ತೆ. ಇದನ್ನು ಉಲ್ಫಾ 1 ಒಪ್ತಾ ಇಲ್ವಂತೆ. ಉಲ್ಫಾ ಉಗ್ರರ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡಿತ್ತು ಭಾರತ. ಆದರೆ ಶಾಂತಿ ಒಪ್ಪಂದಕ್ಕೆ ಉಲ್ಫಾ 1 ಸಂಘಟನೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಸ್ಸಾಂನಲ್ಲಿ ದಾಳಿ ನಡೆಸುವುದಾಗಿ ಉಲ್ಫಾ 1 ಉಗ್ರರ ಬೆದರಿಕೆ. 2ನೇ ಬಾರಿ ಮಯನ್ಮಾರ್ನಲ್ಲಿ ಸೇನಾ ಕಾರ್ಯಾಚರಣೆ ಆಗುತ್ತೆ. ಈಶಾನ್ಯ ರಾಜ್ಯದಲ್ಲಿ ಉಲ್ಫಾ ಉಗ್ರರ ಹಾವಳಿ ಅವತ್ತಿಂದ ಇವತ್ತಿನ ತನಕ ಹೆಚ್ಚೇ ಇದೆ. ಅದೇ ಕಾರಣಕ್ಕೆ ಉಲ್ಫಾ ಉಗ್ರರ ಮೇಲೆ ಸೇನೆ ಅಟ್ಯಾಕ್ ಮಾಡಿದೆ. 3 ಬಾರಿ ಡ್ರೋನ್ ದಾಳಿ ನಡೆಸಿರುವಂಥ ಭಾರತ ದಾಳಿಯಲ್ಲಿ ಉಲ್ಫಾ ಅಡಗುದಾಣಗಳು ನಾಶವಾಗೋಗಿದೆ. ದಾಳಿಯಲ್ಲಿ 16 ಉಲ್ಫಾ ಉಗ್ರರಿಗೆ ಗಂಭೀರ ಗಾಯಗಳಾಗಿದೆ. 3ನೇ ಬಾಂಬ್ ಸ್ಫೋಟಗೊಂಡಿಲ್ಲ ಅಂತ ಉಲ್ಫಾ ಹೇಳಿದೆ. ಆಮೇಲೆ ಈ ಉಲ್ಫಾದ ಬಗ್ಗೆ, ಉಲ್ಫಾ ಬಹಳ ಹಳೇ ಇಂಡಿಯಾದ ಜೊತೆ ಇದು ಈಗಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ದಾಳಿಯಾಗಿದೆ. 2015ರಲ್ಲಿ 10 ಯೋಧರನ್ನು ಬಲಿ ಪಡೆದಿದ್ದ ಬಂಡುಕೋರರು ನಮ್ಮ ಯೋಧರನ್ನು ಬಲಿ ಪಡೆದಿದ್ದಾರೆ. ಆಮೇಲೆ 10 ಯೋಧರನ್ನು ಕೊಂದು ಮಯನ್ಮಾರ್ ಆಗಿನ ಬರ್ಮಾದಲ್ಲಿ ಅಡಗಿದ್ದ ಉಗ್ರರು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಬಿಡಲಿಲ್ಲ, ಭರ್ಜರಿಯಾಗಿ ಪ್ರತೀಕಾರ ತೀರಿಸಿಕೊಂಡಿತ್ತು ಭಾರತೀಯ ಸೇನೆ. ಮಯನ್ಮಾರ್ಗೆ ನುಗ್ಗಿ ಬಂಡುಕೋರರನ್ನು ಬೆಂಡೆತ್ತಿತ್ತು ಭಾರತ. ಬರೋಬ್ಬರಿ 10 ತಲೆಗೆ ನಮ್ಮ 10 ಸೈನಿಕರ ಹತರಾಗಿದ್ದರು. 10 into 10 100 ಮಂದಿ ಬಂಡುಕೋರರ ಹತ್ಯೆ ಮಾಡಿ ಬಂದಿತ್ತು ಭಾರತೀಯ ಸೇನೆ. ಅದು ಕೂಡ ಏನು, ಕೇವಲ 45 ಮಿನಿಟ್ಸ್, ಚಕಾಚಕ್ 45 ನಿಮಿಷದಲ್ಲಿ. ನೋಡಿ, ನಮ್ಮದೊಂದು ಸಿದ್ಧಾಂತ ಇದೆ ಭಾರತ ದೇಶದ. ನಾವು ಯಾರ ಮೇಲೆ ಕೂಡ ದಂಡೆತ್ತಿ ಹೋದ ಇತಿಹಾಸ ಇಲ್ಲ. ನಾವು ಪೋಖ್ರಾನ್ ಅಣುಬಾಂಬ್ ಮಾಡಿದ ನಂತರ ಫಸ್ಟ್ ಇಂದಿರಾ ಗಾಂಧಿ ಮಾಡ್ತಾರೆ, ಆನಂತರ 2ನೇ ಪೋಖ್ರಾನ್ ವಾಜಪೇಯಿ ಸಂದರ್ಭದಲ್ಲಾಗುತ್ತೆ. ಆಗ ಕೇಳ್ತಾರೆ, ಯಾಕೆ ನೀವು ಅಣುಬಾಂಬ್ ತಯಾರು ಮಾಡ್ತಾ ಇದ್ದೀರಿ ಅಂತ. ಅವ್ರು ಹೇಳ್ತಾರೆ, ನಾವು ಅಣುಬಾಂಬ್ ಯಾವುದೇ ಕಾಲಕ್ಕೂ ನಾವು ಮತ್ತೊಬ್ಬರ ಮೇಲೆ ಅಣುಬಾಂಬ್ ಹಾಕಲ್ಲ. ಇದು ನಮ್ಮ ಸೈಡ್ನ, ಈಗಲೂ ನಾವು ಅದನ್ನು ಆ ಪಾಲಿಸಿಯಲ್ಲಿ ಇದ್ದೀವಿ. ನಮ್ಮ ಹತ್ರ ಇದೆ ನಿಜ, ನಮ್ಮ ರಕ್ಷಣೆಗಾಗಿ ನಾವು ಅಂತ ಅಟ್ಯಾಕ್ ಮಾಡಲ್ಲ ಯಾರು ಕೂಡ. ನೀವು ಅಟ್ಯಾಕ್ ಮಾಡಿದ್ರೆ ನಾವು ಬಿಡಲ್ಲ.